ನಮಸ್ಕಾರ ಎಲ್ಲ ಸ್ವಚ್ಛ ಮನಸ್ಸಿನ ಗೀಚ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ಗೋಲ್ಗುಮಟ್ ವಿಜಯಪುರದಾಗಿರಂತಹ ಗೋಲ್ಗುಮಟಕ್ಕೆ ಬಂದಿವಿ. ಬರ್ರಿ ಅದ್ರದ್ದೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಅದೆಲ್ಲ ಏನೇನು ನಂಬೋದು ಎಲ್ಲ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗ್ಯಾಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೆಲ್ಲ ನೋಡ್ರಿ ಗಾರ್ಡನ್ಗಳು ಎರಡು ಸ್ವಚ್ಛ ಇಟ್ರ, ಎಲ್ಲ ಕ್ಲೀನ್ ಐತಿ. ಒಟ್ಟ ಒಂದೇ ಒಂದು ಕಸ ಇಲ್ಲ ಇಲ್ಲಿ. ಎಲ್ಲ ನೋಡ್ತಾ ಇರ್ಬೋದು ನೀವು. ನಾ ಈ ಕಡೆ ಬಂದಿದ್ದೀನಿ, ಈಗ ಈ ಕಡೆ ಹೋಗ್ಬೇಕು. ಇದೆ ನೋಡ್ರಿ ಗೋಲ್ಗುಮಟ. ಇದು ಮುಂದಿಂದು ಮ್ಯೂಸಿಯಂ ಅಂತ ಹೇಳಿ ಹಳಿ ಕಾಲದೆಲ್ಲ ಶಾಸನಗಳು ಅವ. ಅಲ್ಲೊಳಗೆ ಕ್ಯಾಮ್ರಾ ಅಲಾವಿಲ್ಲ, ಅದಕ್ಕೆ ನಿಮ್ಗೆ ಏನೂ ತೋರ್ಸಲ್ಲ. ಅಲ್ಲೆಲ್ಲ ಪಿರಂಗಿಗಳು ಅದಾವ ನೋಡ್ರಿ. ಇವು 5-6 ಟನ್ ಇರ್ತಾವ, ಭಾಳ ವಜ್ಜಿರ್ತಾವ. ಆಗಿನ ಕಾಲದಾಗ ಒಂದು 5-6 ಮಂದಿ ಎತ್ತಿರತ್ತ. ಈಗಿನ ಕಾಲದವ್ರು 20 ಮಂದಿ ಆದ್ರೆ ಎತ್ತಲ್ರಿ. ನೋಡ್ರಿ ಗಾರ್ಡನ್ ಎಷ್ಟು ಸ್ವಚ್ಛ ಅದ. ಇಲ್ಲಿ ಒಳ ಮ್ಯೂಸಿಯಂದಾಗ ಮೊಬೈಲ್ ಅಲಾವಿಲ್ಲ. ನಾ ಹೋಗ್ತೀನಿ, ಬಟ್ ಅಲ್ಲಿ ಮೊಬೈಲ್ ಒಳಗಿಲ್ಲ. ಇಲ್ಲೆಲ್ಲ ಪಿರಂಗಿಗಳು ಅದಾವ. ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ. ಬರ್ರ ಪಿರಂಗಿಗಳು ತೋರಿಸ್ತೀನಿ ನಿಮಗ. ಕಾಣ್ತಾ ಇರ್ಬೋದು ನೀವು ಪಿರಂಗಿಗಳೆಲ್ಲ. ಕ್ಲೀನ್ ಆಯ್ತು ನೋಡ್ರಿ ಇಲ್ಲಿ. ಇದೇನು ಗಾಡಿ ಕಾಣತೈತಲ್ಲ, ಇದು ಅಂಗವಿಕಲರಿಗೆ ಇದು ಕುಂದಿರ್ಸ್ಕೊಂಡು ಹೋಗ್ಲಕ್ಕ. ಇದಕ್ಕೂ ಟಿಕೆಟ್ ಇರ್ತೈತಿ. ಆದ್ರೆ ಈಗ ಚಾಲು ಇಲ್ಲ ಒಟ್ಟ ಗಾಡಿ. ಬತ್ ನೋಡ್ರಿ ಗೋಲ್ಗುಮಟ. ಅಷ್ಟೇ ಇದ್ರ ಒಳಗೆ ಕರ್ಕೋತಾರ ನಮಗ. ಇಲ್ಲಿ ನೋಡ್ರಿ ಎಲ್ಲ ಇದು ಗಾರ್ಡನ್ ಎಟ್ ಕ್ಲೀನ್ ಅದ. ನೋಡ್ರಿ ಗೋಲ್ಗುಮಟ. ಈಗ ಜಸ್ಟ್ ಮ್ಯೂಸಿಯಂದಾಗ ಹೋಗಿ ಬಂದೆವು. ಅಲ್ಲಿ ಒಳಗ ಅಲಾವ್ ಇಲ್ಲತ್ತ, ಮೊಬೈಲ್ ಅಲಾವ್, ಕ್ಯಾಮ್ರಾ ಅಲಾವ್ ಇಲ್ಲತ್ತ. ನೋಡ್ರಿ ಬಾವಿ ಇದ್ದಂಗ ಐತಿ. ಏನೋ ಒಂದು ಬಾವಿ ಅಲ್ಲ. ಆಗಿನ ಕಾಲದಾಗ ಇಲ್ಲಿ ನೀರ್ ಇರ್ತತ್ತ, ಯಾಕಂದ್ರ ಮ್ಯಾಗ ಏನು ಗೋಲ್ಗುಮಟ ನೀರ ಇದು ಮಾಡ್ಕೋತೈತಿ. ನೋಡ್ರಿ ಎಷ್ಟು ಅಂತಸ್ತದ ನೋಡಂಬ್ರಿ. 1, 2, 3, 4, 5, 6, 7, 8 ಏನ್ ಮಿನಿಮಮ್ 9, 10 ಅಂತಸಿಂದ ಇರ್ಬೋದು. ಬರ್ರಿ ಒಂದೊಂದೊಂದೊಂದು ಅಂತಸಿಗಳು ವಿಡಿಯೋ ಮಾಡತ್ತ ಕಾಣತ್ ನೋಡ್ರಿ. ಇಲ್ಲಿ ಚಪ್ಲಿ ಬಿಡಕ ಒಳಗ್ ಚಪ್ಲಿ ಅಲಾವಿಲ್ಲ.
ಚಪ್ಪಲಿ ಬಿಡ್ಲಕ್ಕ ಜಾಗ ಮಾಡ್ಯಾರ. ಈಗೆಲ್ಲ ಇವತ್ತು ರಂಜಾನ್ ಐತಿ, ಬಹಳ ಗದ್ದಲ ಐತಿ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರ್ರಿ ಒಳಗೊಮ್ಮೆ. ಹಿಂಗೆ ನೋಡ್ರಿ ಒಳಗ ಹೋಗೋದು ಎಂಟ್ರೆನ್ಸ್ ಅದ. ಇದು ಫಸ್ಟ್ನೇ ಅಂತಾಸ್ ನೋಡ್ರಿ. ಹಿಂಗೈತ್ ನೋಡ್ರಿ. ಸ್ವಲ್ಪ ನಮ್ ಕ್ಯಾಮ್ರಾ ಚಲೋ ಇಲ್ಲ ನೋಡ್ರಿ. ಫೈನಲಿ ಬಂದೆ ನೋಡ್ರಿ ಮ್ಯಾಗ. ಇಲ್ಲಿ ಬಿಜಾಪುರ ಕಾಣ್ತದ ನೋಡ್ರಿ. ಇದು ನೋಡ್ರಿ ಬಿಜಾಪುರ. ಇಲ್ಲಿ ರೈಲ್ವೆ ಸ್ಟೇಷನ್ ಐತಿ ನೋಡ್ರಿ. ವೆಲ್ಕಮ್ ಟು ದ ವಿಜಯಪುರ. ನನ್ನ ಹೆಸರು ನಾಗೇಶ್ ಮಹೇಂದ್ರಕರ್ ಅಂತೇಳಿ. ನಾನು ಇಲ್ಲಿ 10 ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಪೂರ್ಣ ಮಾಹಿತಿ ನಿಮ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಓಕೆ ಸರ್. ಬಿಜಾಪುರದ ಮೊದಲನೇ ಹೆಸರು ಬಿಜ್ಜನಹಳ್ಳಿ ಅಂತೇಳಿ, ಆ ನಂತರ ಬಿಜಾಪುರ, ನಂತರ ಈಗ ವಿಜಯಪುರ ಅಂತೇಳಿ ಕರೀತಾರೆ. ಬಿಜ್ಜನಹಳ್ಳಿ ಅಂತೇಳಿ ಯಾಕೆ ಕರಿತಾ ಇದ್ರು ಅಂದ್ರೆ, ಇದು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಬಿಜ್ಜಳ ರಾಜನ ಆಸ್ಥಾನ ಆಗಿತ್ತು. ಇಲ್ಲಿ ಮೊದಲು ಯಾದವರು ಆಳಿದ್ದಾರೆ, ಆ ನಂತರ ಚಾಲುಕ್ಯರು, ನಂತರ ಕಲ್ಯಾಣ ಚಾಲುಕ್ಯರು, ನಂತರ ಇವರು ಶಾಹೀಮ್ ಅಂತಂದ್ರು. ಇವರು ಇರಾನ್ ನಿಂದ ಬಂದಿರೋರು. ಇರಾನ್ ನಿಂದ ವ್ಯಾಪಾರಕ್ಕೋಸ್ಕರ ಇಲ್ಲಿ ಬಂದು 15ನೇ ಶತಮಾನ ಅಂದ್ರೆ 1489ರಲ್ಲಿ ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಮಾಡಿಕೊಂಡು ಇವರು ಬಿಜಾಪುರನ ಆಳಿದ್ದಾರೆ. ಬಿಜಾಪುರನ 9 ರಾಜರ ಆಳಿದ್ದಾರೆ. ಇವರ ಮೊದಲನೇ ರಾಜ ಯೂಸುಫ್ ಆದಿಲ್ ಶಾ, ಫೌಂಡರ್ ಯೂಸುಫ್ ಆದಿಲ್ ಶಾ. 4 ರಾಜರ ತನ ಯಾವುದೇ ದೊಡ್ಡ ಸ್ಮಾರಕ ಕಟ್ಟಲಿಲ್ಲ. ಕೋಟೆ, ಪ್ಯಾಲೇಸ್ ಗಿಳಸ್ ಗಳನ್ನ ಕಟ್ಟಿದ್ದಾರೆ. 5ನೇ ರಾಜ ಫಸ್ಟ್ ಕಟ್ಟಿದ್ದು ಜಾಮಿಯಾ ಮಸ್ಜಿದ್. ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಜಾಮಿಯಾ ಮಸ್ಜಿದ್. ಜಾಮಿಯಾ ಮಸ್ಜಿದ್ ಮೀನ್ಸ್ ಜುಮ್ಮಾ ಮಸ್ಜಿದ್, ಫ್ರೈಡೆ ಹಾಲ್, ಮಾಸ್ಕ್, ಮಸೀದಿ ಏನ್ ಬೇಕಾದ್ರೂ ಅನ್ಬೋದು. ಅದು 1ನೇ ಅಲಿ ಆದಿಲ್ ಶಾ 1545ರಲ್ಲಿ ಕಟ್ಟೋಕೆ ಚಾಲು ಮಾಡಿದಾನೆ. 1565ರಲ್ಲಿ ಕಂಪ್ಲೀಟ್ ಆಗಿದೆ. ಇದು ಕಟ್ಟೋಕೆ 20 ವರ್ಷ ತಗೊಂಡಿದ್ದಾರೆ. ಅಲ್ಲಿ ಸ್ವರ್ಣಾಕ್ಷರದಿಂದ ಅರಬಿಯಲ್ಲಿ ಕುರಾನ್ದ ಆಯತ ಬರೆದಿದ್ದಾರೆ. ಆಯತ ಅಂದ್ರೆ ಭಗವದ್ಗೀತೆಯಲ್ಲಿ ಶ್ಲೋಕಗಳಿರ್ತಾವಲ್ಲ, ಅದೇ ತರ ಕುರಾನ್ ನಲ್ಲಿ ಆಯತಗಳಿರ್ತವೆ. ಕುರಾನ್ ಆಯತಗಳನ್ನ ಅಲ್ಲಿ ಸ್ವರ್ಣಾಕ್ಷರದಿಂದ ಬರೆದಿದ್ದಾರೆ. ಓಕೆ. ಅದರ ನಂತರ ಅವನ ಮಗ ಸೆಕೆಂಡ್ ಇಬ್ರಾಹಿಂ ಆದಿಲ್ ಶಾ ಇಬ್ರಾಹಿಂ ರೋಜಾ ಕಟ್ಟಿಸಿದ್ದಾನೆ. ಇಬ್ರಾಹಿಂ ರೋಜಾ ನೋಡಿದಿರಾ? ಅದು ಸೆಕೆಂಡ್ ಇಬ್ರಾಹಿಂ ಆದಿಲ್ ಶಾ ಅವನ ಹೆಂಡತಿಗೋಸ್ಕರ ಕಟ್ಟಿಸಿರೋ ಸ್ಮಾರಕ. ಅದು ನೋಡಿ ಇಂಪ್ರೆಸ್ ಆಗಿ ತಾಜ್ ಮಹಲ್ ಕಟ್ಟಿರೋದು. ತಾಜ್ ಮಹಲ್ ಮಾರ್ಬಲ್ ದಿಂದ ಕಟ್ಟಿದ್ದಾರೆ. ಅದು ಲೋಕಲ್ ಕರಿಕಲ್ಲಿಂದ ಕಟ್ಟಿದ್ದಾರೆ. ಅದಕ್ಕೆ ಬ್ಲಾಕ್ ತಾಜ್ ಮಹಲ್, ಪೈಲಾ ತಾಜ್ ಮಹಲ್, ದಕ್ಷಿಣ ಕಾ ತಾಜ್ ಮಹಲ್ ಅಂತ. ಓಕೆ. ಅದು 1610ರಲ್ಲಿ ಕಟ್ಟೋಕೆ ಚಾಲು ಮಾಡಿದ್ದಾರೆ. 1426ರಲ್ಲಿ ಕಂಪ್ಲೀಟ್ ಆಗಿದೆ. ಅದು ನೋಡಿ ಇಂಪ್ರೆಸ್ ಆಗಿ ತಾಜ್ ಮಹಲ್ ಕಟ್ಟಿರೋದು. ತಾಜ್ ಮಹಲ್ ಮಾರ್ಬಲ್ ದಿಂದ ಕಟ್ಟಿದ್ದಾರೆ. ಅದು ಲೋಕಲ್ ಕರಿಕಲ್ಲಿಂದ ಕಟ್ಟಿದ್ದಾರೆ. ಅದಕ್ಕೆ ಬ್ಲಾಕ್ ತಾಜ್ ಮಹಲ್, ಪೈಲಾ ತಾಜ್ ಮಹಲ್, ದಕ್ಷಿಣ ಕಾ ತಾಜ್ ಮಹಲ್ ಅಂತ. ಓಕೆ. ತಾಜ್ ಮಹಲ್ ಯಾವಾಗ ಕಟ್ಟಿದ್ರು? ತಾಜ್ ಮಹಲ್ ಕಟ್ಟೋಕೆ ಚಾಲು ಮಾಡಿದ್ರು 1432ರಲ್ಲಿ. 1432 ಅಂತ ಹೇಳಿದ್ರೆ ಅದು 1426ರಲ್ಲೇ ಕಂಪ್ಲೀಟ್ ಆಗಿದೆ. ತಾಜ್ ಮಹಲ್ ಕಟ್ಟೋದಕ್ಕಿಂತ ಮೊದಲೇ ರೆಡಿ ಆಗಿತ್ತು ಅಂತ. ತಾಜ್ ಮಹಲ್ 1432ರಲ್ಲಿ ಕಟ್ಟೋಕೆ ಚಾಲು ಮಾಡಿದರೆ 1454ರಲ್ಲಿ ಕಂಪ್ಲೀಟ್ ಆಗಿದೆ. ತಾಜ್ ಮಹಲ್ ಕಟ್ಟೋಕೆ 22 ವರ್ಷ ತಗೊಂಡಿದ್ದಾರೆ. ಅದು 16 ವರ್ಷದಲ್ಲಿ ಕಟ್ಟಿದ್ದಾರೆ ಇಬ್ರಾಹಿಂ ರೋಜಾ. ಓಕೆ. ಅದು ಯಾವ ತರ ಕಟ್ಟಿದ್ದಾರೆ ಅಂದ್ರೆ, ಈ ಕಡೆ ತಾಜ್ ಮಹಲ್ಗೆ ಅದಕ್ಕೆ ಡಿಫ್ರೆನ್ಸ್ ಏನಿದೆ ಅಂದ್ರೆ, ಮಿನಾರ್ಗಳಿದಾವಲ್ಲ ಇವು ನೋಡಿ, ಇದಕ್ಕೆ ಮಿನಾರ್ ಅಂತಾರೆ. ಬಿಜಾಪುರಲ್ಲಿ ಕಟ್ಟಿರೋ ಎಲ್ಲಾ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ಮಾದರಿಯಲ್ಲಿ ಕಟ್ಟಿದ್ದಾರೆ. ಇಂಡೋ ಇಸ್ಲಾಮಿಕ್, ಇಂಡೋ ಸಾರ್ವಜನಿಕ್ ಅಂತಾರೆ. ಐಹೊಳೆ ಪಟ್ಟದಕಲ್ಲು ಚಾಲುಕ್ಯ ಮತ್ತು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಬಿಜಾಪುರಲ್ಲಿ ಕಟ್ಟಿರೋ ಎಲ್ಲಾ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ಮಾದರಿಯಲ್ಲಿ ಕಟ್ಟಿದ್ದಾರೆ. ತಾಜ್ ಮಹಲ್ಗೆ ಇದಕ್ಕೆ ಡಿಫರೆನ್ಸ್ ಏನಿದೆ ಅಂದ್ರೆ, ಇವು ಮಿನಾರ್ಗಳಿದಾವಲ್ಲ, ತಾಜ್ ಮಹಲ್ 4 ಮಿನಾರ್ಗಳು ಸಪರೇಟ್ ಆಗಿವೆ, ಹೌದಲ್ವಾ? ಇದು ಗೋಡೆಗೆ ತಾಗಿನೇ ಮಿನಾರ್, ಗೋಡೆಗೆ ತಾಗಿನೇ ಮಿನಾರ್. ಓಕೆ.
ತಾಜ್ ಮಹಲ್ ಮಿನಾರ್ಗಳು ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ನೀವು ಮತ್ತೊಂದ್ಸಲ ಫೋಟೋದಲ್ಲಿ ನೋಡ್ಬೋದು, ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ಇದು ಅಪ್ಟೋಕೋನ್, ಅಷ್ಟಕೋನಾಕೃತಿ. ಅಪ್ಟೋಕೋನ್ ಅಂದ್ರೆ ಅಷ್ಟಕೋನಾಕೃತಿ. ಓಕೆ, ಅಪ್ಟೋಕೋನದಲ್ಲಿ ಮಿನಾರ್ಗಳನ್ನ ಕಟ್ಟಿದ್ದಾರೆ. ಓಕೆ, ಇದು ಹೈದರಾಬಾದ್ ಚಾರ್ಮಿನಾರ್ ತರಾನೇ ಕಾಣಿಸ್ತಲ್ಲ. ಹೈದರಾಬಾದ್ ಚಾರ್ಮಿನಾರ್ ಕಟ್ಟಿದ್ದಾರೆ 1640. ಇದು 1626 ಕಂಪ್ಲೀಟ್ ಆಗಿತ್ತು. ಇದು ಔರಂಗಾಬಾದ್ ಬೀಬಿಕಾ ಮಕ್ಬರ ಮಾಡಲ್. ಇದು ಸೆಕೆಂಡ್ ಇಬ್ರಾಹಿಂ ಆದಿಲ್ ಶಾ ಅವನ ಹೆಂಡತಿಗೋಸ್ಕರ ಕಟ್ಟೋಕ್ ಚಾಲು ಮಾಡಿದ 1610 to 1626. ಇದು ಕಂಪ್ಲೀಟ್ ಆಗೋದಕ್ಕಿಂತ 1 ವರ್ಷ ಮೊದಲು ರಾಜ ತೀರ್ಕೊಂಡ. ಇದಕ್ಕೆ ರಾಣಿ ಕಂಪ್ಲೀಟ್ ಮಾಡಿ ರಾಜನ ಹೆಸರು ಇಟ್ಟಿದ್ದಾಳೆ ಇಬ್ರಾಹಿಂ ರೌಜಾ. ರೌಜಾ ಮೀನ್ಸ್ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸಮಾಧಿ ಆಗುತ್ತೆ. ರೋಜಾ ಅಂದ್ರೆ ಉಪವಾಸ, ರಂಜಾನ್ದಲ್ಲಿ ರೋಜಾ ಮಾಡ್ತಲ್ಲ, ಇದು ರೌಜಾ. ರೌಜಾ ಮೀನ್ಸ್ ಸಮಾಧಿ. ಬಾರಕಮಾನ್ಗೆ ಅಲಿ ರೌಜಾನು ಅಂತಾರೆ, ಬಾರಕಮಾನ್ ಅಂತಾರೆ. ಓಕೆ, ಒಂದು ವಿಶೇಷತೆ ಏನಂದ್ರೆ ತಾಜ್ ಮಹಲ್ ಮುಂದೆ ಫೌಂಟೇನ್ ಇದೆಯಲ್ಲ, ಅದೇ ತರ ಇವೆರಡರ ಮಧ್ಯದಲ್ಲಿ ಫೌಂಟೇನ್ ಇದೆ. ಸೂರ್ಯ ಉದಯ ಆಗೋ ಟೈಮಲ್ಲಿ ಇದನ್ನೆರಡು ಫೌಂಟೇನ್ ಅಲ್ಲಿ ಕಾಣಿಸುತ್ತೆ. ಇದು ಮುಂದ್ಗಡೆ ಇದೆ, ಇವೆರಡು ಹಿಂದ್ಗಡೆ ಸಮಾನ ರೇಖೆಯಲ್ಲಿ ಇದಾವೆ. ಇವೆರಡರ ಮಧ್ಯದಲ್ಲಿ ಫೌಂಟೇನ್ ಇದೆ. ಸೂರ್ಯ ಉದಯ ಟೈಮಲ್ಲಿ ಇದನ್ನೆರಡು ಫೌಂಟೇನ್ ಅಲ್ಲಿ ಕಾಣಿಸುತ್ತೆ. ಸನ್ಸೆಟ್ ಟೈಮಲ್ಲಿ ಇದರು ಸನ್ರೈಸ್ ಸನ್ಸೆಟ್. ಒಂದ್ ವೇಳೆ ಇದು ಮಾರ್ಬಲ್ ದಿಂದ ಕಟ್ಟಿದ್ರೆ ತಾಜ್ ಮಹಲ್ಗೆ ಸೈಡ್ ಹೊಡಿತಾ ಇತ್ತು. ಆ ತರ ಡಿಸೈನ್ ಕಾರಿಗಾರಿ ಚೆನ್ನಾಗಿದೆ ಸರ್. ಇದು ರೀ, ಇದೇನು ಆಗ್ರಾ ತಾಜ್ ಮಹಲ್ ಐತ್ ನೋಡ್ರಿ, ಅದು ಕಟ್ಟಿದ ಎಲ್ಲಾ ಕೆಲಸಗಾರರು ಕೈ ಕಟ್ ಮಾಡಿರತ್ತಲ್ರಿ? ಇಲ್ಲ, ಅದು ಸುಳ್ಳು ಮಾಹಿತಿ. ಹಂಗೇನು ಮಾಡಲ್ಲ. ಅದ್ರ ನಂತರ ಎಷ್ಟೋ ಸ್ಮಾರಕಗಳು ಕಟ್ಟಿದ್ದಾರೆ. ಓಕೆ, ಅದು ಸುಳ್ಳು ಮಾಹಿತಿ. ಕೆಲವೊಂದು ಏನೈತಿ ಹೇಳ್ತಾರೆ, ಇದೇ ತರ ಕಟ್ಬಾರ್ದು, ಗೋಲ್ ಗುಮ್ಮಟ ತರ ಕಟ್ಬಾರ್ದು ಅಂತ ಹೇಳಿ. ಆ ತರ ಯಾರು ಏನು ಮಾಡಿಲ್ಲ. ಕೈ ಕಟ್ ಮಾಡ್ರ ಇಲ್ಲ, ಆ ತರ ಅದು ಸುಳ್ಳು ಮಾಹಿತಿ. ಆ ತರ ಏನು ಇಲ್ಲ ನೋಡಿ. ಅದರ ನಂತರ ಇದು ಗೋಲ್ ಗುಮ್ಮಟ್ ಕಟ್ಟಿದ್ದು ಬಿಜಾಪುರದ 7ನೇ ರಾಜ ಮೊಹಮ್ಮದ್ ಆದಿಲ್ ಶಾ ಕಟ್ಟಿರೋದು. ಇದು ಎಷ್ಟನೇ ಅದ್ಭುತ? ಎರಡನೇದು. ಇದು ಕರ್ನಾಟಕದಲ್ಲಿ 7ನೇ ಅದ್ಭುತ. ಇದು ಇದು ಗೋಲ್ ಗುಮ್ಮಟ ಇದು 1626 ಕಟ್ಟೋಕೆ ಚಾಲು ಮಾಡಿದಾನೆ. 1656 ಕಂಪ್ಲೀಟ್ ಆಗಿದೆ. ಗೋಲ್ ಗುಮ್ಮಟ್ ಕಟ್ಟೋಕೆ 30 ವರ್ಷ ತಗೊಂಡಿದೆ. ಗೋಲ್ ಗುಮ್ಮಟ್ ಯಾರು ಕಟ್ಟಿದ್ದಾರೆ ಅಂದ್ರೆ ಬಿಜಾಪುರದ 7ನೇ ರಾಜ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಗೋಸ್ಕರ ಕಟ್ಟಿಸಿರೋ ಸ್ಮಾರಕ. ಓಕೆ, ಗೋಲ್ ಗುಮ್ಮಟ ಯಾವ ತರ ಕಟ್ಟಿದ್ದಾರೆ ಅಂದ್ರೆ ಏಕಶಿಲೆ ಮೇಲೆ ಕಟ್ಟಿದ್ದಾರೆ. ಏಕಶಿಲೆ ಅಂದ್ರೆ ಕೆಳಗಡೆ ಒಂದೇ ಬಂಡೆ ಇದೆ. ನೀವು ಯಾವುದೇ ಮನೆ ಸೈಟ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ, ನೆಲ ಗಟ್ಟಿಯಾಗಿದೆ ಎಲ್ಲ ನೋಡ್ತೀರಾ. ನೆಲ ಗಟ್ಟಿಯಾಗಿದ್ರೆ ನೀವು ಎಷ್ಟೇ ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ರು ಬಿಲ್ಡಿಂಗ್ ಕ್ರ್ಯಾಕ್ ಆಗಲ್ಲ, ಬೀಳಲ್ಲ, ಖುಷಿ ಅಲ್ಲ. ಅದಕ್ಕೆ ಇಲ್ಲಿ ನೆಲ ಗಟ್ಟಿಯಾಗಿತ್ತು. ಅದೇ ತರ 18,500 ಸ್ಕ್ವೇರ್ ಫೀಟ್ ಒಂದೇ ಬಂಡೆ ಇದೆ ಕೆಳಗಡೆ. ಸಿಂಗಲ್ ಸ್ಟೋನ್ ಮೇಲೆ ಪೂರಾ ಗೋಲ್ ಗುಮ್ಮಟ್ ಲೆವೆಲ್ ಇದೆಯಲ್ಲ, ಬೇಸ್ಮೆಂಟ್ ಲೆವೆಲ್ ಇದೆ 16 ಅಡಿ ಗೋಡೆ, ಆಮೇಲೆ 10 ಅಡಿ ಗೋಡೆ. ಇದು ಬೇಸ್ಮೆಂಟ್ ಕೆಳಗಡೆ ನೀವು ಚಪ್ಪಲ್ ಬಿಟ್ಟಿದ್ರಲ್ಲ, ಅದು 16 ಅಡಿ ಗೋಡೆ. ಇದು ಇರೋದು 10 ಅಡಿ ಗೋಡೆ. ಗುಮ್ಮಟೆ ಇರೋದು 9 ಅಡಿ ಗೋಡೆ. ನಿಮ್ದು 16 ಅಡಿ ಹಾಲ್ ಇರುತ್ತೆ, 16 ಅಡಿ ವಾಲ್ ಇದೆ, ಗೋಡೆ ಇದೆ. ಟೋಟಲ್ 224 ಅಡಿ ಎತ್ತರ ಇದೆ. ಕೆಳಗಡೆಯಿಂದ ಇಲ್ಲಿ ತನಕ 177 ಫೀಟ್, 177 ಇಲ್ಲಿಂದ. ಓಕೆ, ಗೋಲ್ ಗುಮ್ಮಟ್ ಟೋಟಲಿ ಎತ್ತರ 224 ಅಡಿ. ಇದು ವರ್ಲ್ಡ್ ಅಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಡೂಮ್. ಜಗತ್ತಲ್ಲೇ 2ನೇ ಅತಿ ದೊಡ್ಡ ಗುಮ್ಮಟ. ಜಗತ್ತಲ್ಲಿ 2ನೇ ಅತಿ ದೊಡ್ಡ ಗುಮ್ಮಟ. ಮೊದಲನೇ ಅತಿ ದೊಡ್ಡ ಗುಮ್ಮಟ ಇಟ್ಲಿಯಲ್ಲಿದೆ. ಇಟ್ಲಿಯ ರೋಮ್ ನಗರದಲ್ಲಿ ವ್ಯಾಟಿಕನ್ ಸಿಟಿ ಅಂತೇಳಿ ಸೆಂಟ್ ಪೀಸಸ್ ಚರ್ಚ್ ಇದೆ. ಅಲ್ಲಿ ಎಕೋ ಬರಲ್ಲ, ಇಲ್ಲಿ ಎಕೋ ಬರುತ್ತೆ. ಅಲ್ಲಿ ಪಿಲ್ಲರ್ ಇದೆ, ಇದು ವಿತೌಟ್ ಪಿಲ್ಲರ್ ಕಟ್ತಾರೆ. ಪಿಲ್ಲರ್ ಇಲ್ಲ ಇದಕ್ಕೆ, ಗೋಲ್ ಗುಮ್ಮಟ್ಗೆ ಪಿಲ್ಲರ್ ಇಲ್ಲ. ಅಲ್ಲಿ ಗ್ಯಾಲರಿ ಇಲ್ಲ, ಇಲ್ಲಿ ಗ್ಯಾಲರಿ ಇದೆ. ಒಳಗಡೆ ವಿಸ್ಪರಿಂಗ್ ಗ್ಯಾಲರಿ ಇದೆ. ಓಕೆ ನೋಡಿ, ಇದು ದೊಡ್ಡದು. ಓಕೆ, ಗೇಟ್ ಇಂದ ನೋಡಿದ್ರೆ ಗೋಲ್ ಗುಮ್ಮಟ ಯಾವ ತರ ಇದು ಒಳಗಡೆ ಈ ಇತಿಹಾಸ ಎಲ್ಲ ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ನೋಡಿ, ಗೇಟ್ ಇಂದ ನೋಡಿದ್ರೆ ಗೋಲ್ ಗುಮ್ಮಟ ಯಾವ ತರ ಕಾಣುತ್ತೆ, ಒಂದೇ ಸ್ಮಾರಕ ಇದೆ ಅಂತೇಳಿ ಆ ತರ ಕಾಣಿಸ್ತಲ್ವಾ. 3 ಬಿಲ್ಡಿಂಗ್ ಕಾಣಿಸಲ್ಲ, ಒಂದೇ ಬಿಲ್ಡಿಂಗ್ ಇದೆ ಅಂತೇಳಿ ಆ ತರ ಕಾಣಿಸುತ್ತೆ. ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ದೃಷ್ಟಿ ಬೊಮ್ಮೆ ನೇತಾಕ್ತಾರ. ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ದೃಷ್ಟಿ ಬಟ್ಟಿರ್ತಾರೆ. ಅದೇ ತರ ಗೋಲ್ ಗುಮ್ಮಟ್ಗೆ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಅದು ಕಟ್ಟಿದ್ದಾರೆ. ಅದಕ್ಕೆ ಹಿಂದೂ ಒಳಗಂತಾರೆ ನಜರ್ ಖಾನ. ಇಲ್ಲೇನೈತಿ, ನಗಾರ್ ಖಾನೆ ಮಾಡಿದ್ರು. ನಗಾರೆ ಖಾನೆ ಅಂದ್ರೆ ನಗಾರೆ ಬಡ್ದು ರಾಜನ್ನ ವೆಲ್ಕಮ್ ಮಾಡೋದು. ಗೋಲ್ ಗುಮ್ಮಟ್ ಎಂಟ್ರಿ ಆಗೋಕೆ 3 ದ್ವಾರಗಳಿವೆ. ಇದು ಈಸ್ಟ್ ಗೇಟ್, ವೆಸ್ಟ್ ಗೇಟ್, ಇದು ನಾರ್ತ್ ಗೇಟ್, ಸೌತ್ ಗೇಟ್. ಸೌತ್ ಗೇಟ್ ಇದು ಈಸ್ಟ್, ವೆಸ್ಟ್, ನಾರ್ತ್ 3 ದಾರಿಗಳು. ಗೋಲ್ ಗುಮ್ಮಟ್ ನೋಡಕ್ಕೆ ಊರೊಳಗಿಂದ ಬರೋರಿಗೆ ಈ ಕಡೆಯಿಂದ ದಾರಿ, ಈ ಕಡೆ ವೆಸ್ಟ್. ಈಸ್ಟ್ ಇಂದ ಬರೋಕೆ ಹೊರಗಡೆಯಿಂದ ಬೇರೆ ಊರ್ಲಿಂದ ಬರೋರಿಗೆ ದಾರಿ. ಇದು ಸೌತ್ ದಾರಿ. ಇದು ರಾಯಲ್ ಎಂಟ್ರಿ, ರಾಜರು ಬರುವ ದಾರಿ. ಓಕೆ, ಈಗ ನೀವು ಬಂದಿದ್ದು ರಾಯಲ್ ಎಂಟ್ರಿ. ಈಗ ನಂತರ ಅದು ನಗರ್ ಖಾನ ಆದ್ಮೇಲೆ ಅದ್ರ ನಂತರ ಅದಕ್ಕೆ ಮ್ಯೂಸಿಯಂ ಮಾಡಿದ್ರು, ವಸ್ತು ಸಂಗ್ರಹಾಲಯ. ಅದಕ್ಕೆ ಬ್ರಿಟಿಷರು ಮಾಡಿದ ವಸ್ತು ಸಂಗ್ರಹಾಲಯ 1892 ಅಲ್ಲಿ. ಅಲ್ಲಿ ರಾಜರು ಬಳಸಿದ ವಸ್ತುಗಳಿದಾವೆ. ತಲವಾರು, ಪೇಂಟಿಂಗು, ಪೈನು, ಮೂರ್ತಿ, ಶಾಸನಗಳಿದಾವೆ. ಅದು ನೋಡ್ಬೇಕಾದ್ರೆ 5 ರೂಪಾಯಿ ಟಿಕೆಟ್ ಇದೆ. ಬೆಳಗ್ಗೆ 9 ಗಂಟೆ ಓಪನ್ ಆಗುತ್ತೆ, ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ. ಓಕೆ, ಅಲ್ಲಿ ರಾಜರು ಬಳಸಿದ ವಸ್ತು, ತಲವಾರು, ಪೇಂಟಿಂಗ್ ಎಲ್ಲ ಇದಾವೆ, ಅದು ನೋಡ್ಬೋದು.
ನೋಡಿ ಇದು ಮುಂದೆ ಇದೆಯಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಆಗಿನ ಕಾಲದಲ್ಲಿ ರಾಜರು ಈ ಬಿಜಾಪುರ ಬರಗಾಲ ಪೀಡಿತ, ಮಳೆ ಕಡಿಮೆ, ಈಗ ನೀರ್ ಸ್ಟೋರೇಜ್ ಆಗಕ್ಕೆ, ಮಳೆ ಬಂದ್ಮೇಲೆ ನೀರ್ ಸ್ಟೋರೇಜ್ ಆಗಕ್ಕೆ ಅದೇ ನೀರನ್ನ ಕುದುರೆ ಒಂಟೆಗಳಿಗೆ ನೀರು ಕುಡಿಯೋಕೆ ಮತ್ತು ಕೈಕಾಲು ಮುಖ ತಕೊಳ್ಳಕ್ಕೆ ಯೂಸ್ ಮಾಡ್ತಾರೆ. ಮುಸ್ಲಿಂ ಪ್ರೇಯರ್ ಮಾಡೋದಕ್ಕಿಂತ, ನಮಾಜ್ ಮಾಡೋದಕ್ಕಿಂತ ಮೊದಲು ಕೈಕಾಲು ಮುಖ ತಕ್ಕೋತಾರಲ್ಲ, ಕೈಕಾಲು ಮುಖ ತಕೊಳ್ಳಕ್ಕೆ ಮಾಡಿದ ಕುಳ. ಓಕೆ, ಆಗಿನ ಕಾಲದಲ್ಲಿ ಬೇಗಂ ತಲಾಬ್ ಅಂತೇಳಿ ಕೆರೆ ಇತ್ತು, ಅಲ್ಲಿಂದ ನೀರಿನ ಪೈಪ್ ಲೈನ್ ಇದೆ. ಅದು ಮೊದಲು ಇರೋಕೆ ಮನೆಗಳು, ಕೆಲಸ ಮಾಡೋರಿಗೆ ಬೇಕಲ್ಲ ಮನೆ, ಅದು ಮನೆಗಳ ಕಟ್ಟಿದ್ದಾರೆ. ನಂತರ ಮಸ್ಜಿದ್ ಕಟ್ಟಿದ್ದಾರೆ, ಮಸ್ಜಿದ್ ಕಟ್ಟಿದ್ಮೇಲೆ ಅವೆಲ್ಲ ಕಟ್ಟಿದ್ಮೇಲೆ ಲಾಸ್ಟಿಗೆ ಇದು ಗೋಲ್ ಗುಮ್ಮಟ್ ಕಟ್ಟಿದ್ದಾರೆ. ಓಕೆ ಸರ್, ಹೊರಗಿಂದ ಎಲ್ಲ ಹೇಳಿದ್ರು, ಒಳಗಿನ ಸರ್ ಹೇಳ್ತಾರ, ಬರ್ರಿ ಒಳ ಕರ್ಕೊಂಡು ಹೋಗಿ ಕೇಳೋಣ. ಇದು ನೋಡಿ ರಾಯಲ್ ಎಂಟ್ರಿ, ಗುಪ್ತ ದಾರಿ. ಆಗಿನ ಕಾಲದಲ್ಲಿ ರಾಜರು ಎಮರ್ಜೆನ್ಸಿ ಪಾಸ್ ಆಗೋಕೆ ಗುಪ್ತ ದ್ವಾರಗಳು, ಸೀಕ್ರೆಟ್ ಡೋರ್ ಗಳನ್ನ ಇಡ್ತಾ ಇದ್ರು. ಇಲ್ಲಿಂದ ಕೆಳಗಡೆ ಹೋಗಕ್ಕೆ ಗೋಡೆಯಲ್ಲೇ ದಾರಿ ಇದೆ. ಓಕೆ, ಬನ್ನಿ ಈ ಕಡೆ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸುತ್ತಲ್ಲ, ಅದು ಛೋಟಾ ಗೋಲ್ ಗುಮ್ಮಟ್. ಇದು ಗೋಲ್ ಗುಮ್ಮಟ್ ಕಟ್ಟೋದಕ್ಕಿಂತ ಮೊದಲು ಮಾಡೆಲ್ ಕಟ್ಟಿದ್ದಾರೆ. ಮಾಡೆಲ್ ಆಫ್ ದ ಗೋಲ್ ಗುಮ್ಮಟ್ ಛೋಟಾ. ಯಾವುದೇ ಇದು ಮಾಡ್ಬೇಕಾದ್ರೆ ಮೊದಲು ನಕ್ಷೆ ತಯಾರು ಮಾಡ್ತಲ್ಲ, ಅದೇ ತರ ಸಣ್ಣದಾಗಿ ಮೊದಲು ಕಟ್ಟಿದ್ದಾರೆ. ಆಮೇಲೆ ಕಟ್ಟಿ ಅವ್ರಿಗೆ ಕಾನ್ಫಿಡೆಂಟ್ ಆದ್ಮೇಲೆ ಇದು ದೊಡ್ಡದಾಗ್ತದೆ. ಮಾಡೆಲ್ ಆಫ್ ದ ಗೋಲ್ ಗುಮ್ಮಟ್, ಛೋಟಾ ಗೋಲ್ ಗುಮ್ಮಟ್, ಮಿನಿ ಗೋಲ್ ಗುಮ್ಮಟ್ ಅಂತಾರೆ. ಓಕೆ, ಇದು ಬಿಜಾಪುರ್ ರೈಲ್ವೆ ಸ್ಟೇಷನ್. ಇಲ್ಲಿ ಕಾಣಿಸುತ್ತಲ್ಲ, ಬಿಜಾಪುರ್ ರೈಲ್ವೆ ಸ್ಟೇಷನ್. ಅಲ್ಲಿ ನೋಡಿ 3 ಟವರ್ ಕಾಣಿಸುತ್ತಲ್ವಾ, 3 ಟವರ್ ಬಾಜು ಟ್ರಕ್ ಹೋಗ್ತಾ ಇದೆ ಇಲ್ಲ, ಲಾಸ್ಟ್ ಟವರ್ ಅದು. ಅಲ್ಲಿ ಶಿವನ ಬೆನ್ನು ಕಾಣಿಸುತ್ತೆ ನೋಡಿ, ಶಿವಗಿರಿ. ಹಾ, ಅದು ಬಸವಂತರಾಯ ಗೌಡ ಪಾಟೀಲ್ ಅಂತೇಳಿ ಫಿಲ್ಮ್ ಪ್ರೊಡ್ಯೂಸರ್. ಅವನು ತನ್ನ ತಾಯಿಗೋಸ್ಕರ 85 ಅಡಿ ಕುಂತ ಭಂಗಿಯ ಶಿವನ ಮೂರ್ತಿ ಇದೆ. ಅದು ಇಂಡಿಯಾದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಮೂರ್ತಿ, ಶಿವ ಮೂರ್ತಿ. ಓಕೆ, ಮುರುಡೇಶ್ವರ್ ಫಸ್ಟ್, ಸೆಕೆಂಡ್ ಬಿಗ್ಗೆಸ್ಟ್. 85 ಫೂಟ್ ಇದೆ, 85 ಅಡಿ. ಓಕೆ, ನೋಡಿ ಒಳಗಡೆ ಹೋಗೋಣ. ಸರ್, ನೀವು ಒಳಗಡೆ ಹೋಗ್ತಾ ಇದೀವಿ. ಉತ್ತರನೇಕ ರಸ್ತೆ ಹೋದರೆ ಉದಕ್ಕೆ ತರ ಕಟ್ಟಿದ್ದಾರೆ ಅಂದ್ರೆ ಗೋಲ್ ಗುಮ್ಮಟ ಚೌಕಾಕಾರವಾಗಿದೆ. ಇದನ್ನ 8 ಛೇದಕ ಕಮಾನುಗಳಿಂದ ನಿರ್ಮಿಸಿದ್ದಾರೆ. ಇದಕ್ಕೆ ಪಿಲ್ಲರ್ ಇಲ್ಲ, ಛೇದಕ ಕಮಾನ್ ಮೇಲೆ ಲೋಡ್ ಇರೋದು. ಗೋಲ್ ಗುಮ್ಮಟ ಹಿಂಗೆ 205 ಅಡಿ, ಹಿಂಗೆ 205 ಅಡಿ, 205, 205. ನೋಡಿ, ಗೋಲ್ ಗುಮ್ಮಟ 4 ಚೌಕಗಳಿರುವ 4 ಇದಾವಲ್ಲ, ಒಂದು ಕಾರ್ನರ್ಗೆ 2 ಛೇದಕ ಕಮಾನುಗಳು. ಈ ಕಮಾನ್ನಿಂದ ಈ ಕಮಾನ್ಗೆ ಇಂಟರ್ಲಾಕ್ ಸಿಸ್ಟಮ್ ಇದೆ. ಇದು ಫೆರ್ನಾಂಟಿವ್ ಅಂತೇಳಿ ಒಂದು ತತ್ವದ ಆಧಾರದ ಮೇಲೆ ಕಟ್ಟಿದ್ದಾರೆ. ಇದಕ್ಕೆ ಲೋಟಸ್ ಪ್ಯಾಟರ್ನ್ ಅಂತ. ಲೋಟಸ್ ಅಂದ್ರೆ ಕಮಲ ದಳ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಹಾವಿನ ಎಡೆ ತರ ಕಾಣಿಸುತ್ತೆ. ಹೊರಗಡೆನೂ ಈ ತರ ಇದೆ, ಒಳಗಡೆನೂ ಈ ತರ ಇದೆ. ಈ ತರ ಬರುತ್ತಲ್ವಾ, ಇದು ಎಷ್ಟು ಲೋಡ್ ಹಿಡಿಯುತ್ತೆ ಆ ಕ್ಯಾಲ್ಕುಲೇಷನ್ ಮೇಲೆ ಗುಮ್ಮಜ ಕಟ್ಟಿದ್ದಾರೆ. ಗುಮ್ಮಜ ಕಟ್ಟೋಕೆ ಇಟ್ಟಿಗೆ ಯೂಸ್ ಮಾಡಿದ್ದಾರೆ. ಇಟ್ಟಿಗೆ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ, ಇಟ್ಟಿಗೆಯಿಂದ ಕಟ್ಟಿದ್ರೆ ಎಕೋ ಬರುತ್ತೆ, ಇಟ್ಟಿಗೆಯಿಂದ ಕಟ್ಟಿದ್ರೆ ವೇಟ್ ಕಡಿಮೆ ಆಗುತ್ತೆ, ಇಟ್ಟಿಗೆಯಿಂದ ಕಟ್ಟಿದ್ರೆ ಎಕೋ ಬರುತ್ತೆ, ಇಟ್ಟಿಗೆ ಕಟ್ಟಿದ್ರೆ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಗುಮ್ಮಜನ ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಓಕೆ, ಕೆಳಗಡೆ ನೋಡಿ 6 ಸಮಾಧಿಗಳಿವೆ. ಮಧ್ಯದಲ್ಲಿರೋದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ. ಕೆಳಗಡೆ 6 ಸಮಾಧಿಗಳಿವೆ. ಮಧ್ಯದಲ್ಲಿರೋದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ. ಅವನ 2 ಹೆಂಡ್ರು ಆಶುರಾ ಬೇಗಂ, ಶಾ ಬೇಗಂ, ಮತ್ತೆ 3 ಗ್ರ್ಯಾಂಡ್ ಸನ್ಸ್. ಟೋಟಲ್ 6 ಸಮಾಧಿಗಳಿವೆ. ಮೇಲೆ ಕಾಣಿಸೋದು ಡೂಪ್ಲಿಕೇಟ್ ಸಮಾಧಿಗಳು, ಒರಿಜಿನಲ್ ಸಮಾಧಿ ಕೆಳಗಡೆ ಅಂಡರ್ಗ್ರೌಂಡ್ ಇದೆ. ವೆಂಟಿಲೇಟರ್ ಕಾಣಿಸುತ್ತಲ್ವಾ, ಕೆಳಗಡೆ 16 ಅಡಿ ಅಂಡರ್ಗ್ರೌಂಡ್ ಇದೆ. ಒರಿಜಿನಲ್ ಸಮಾಧಿಗೆ ಹೋಗೋ ದಾರಿ ಆ ಕಡೆ ಹೊರಗಡೆಯಿಂದ ಇದೆ. ಕಾಮನ್ ಪೀಪಲ್ಗೆ ಒಳಗಡೆ ಬಿಡಲ್ಲ. ಓಕೆ, ಈಗ ನೋಡಿ ಸೌಂಡ್ ಎಫೆಕ್ಟ್ ತೋರಿಸ್ತೀವಿ, ಬಂದ್ ಮಾಡಿ. ಶಬ್ದ ಸ್ಪ್ರೆಡ್ ಆಗಿಬಿಡುತ್ತೆ. ಅದೇ ನಾವು ದೂರ ಇದ್ದವ್ರು ಕೂಗ್ಬೇಕಾದ್ರೆ ಏನ್ ಮಾಡ್ತೀವಿ, ಈ ತರ ಕೈ ಇಡ್ತೀವಲ್ಲ, ನಾಗೇಶ್ ಅಂತೇಳಿ ಕೂಗಿದ್ರೆ ದೂರ ತನ ಹೋಗುತ್ತೆ. ಅದೇ ತರ ಗೋಲ್ ಗುಮ್ಮಟ ಗೋಲಾಕಾರವಾಗಿದೆ. ನಾವು ಮಾತಾಡಿದ ಶಬ್ದ ಗೋಡೆಗೆ ತಾಗಿ ಆಪೋಸಿಟ್ ಇದ್ದವನ ಹತ್ರ ಹೋಗೋ ತನಕ ವೇಗ ಕಡಿಮೆ ಆಗಲ್ಲ. ಹಿಂಗಾಗಿ ಆಪೋಸಿಟ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಸೌಂಡ್, ನಾವು ಮಾತಾಡಿದ ಶಬ್ದ ಕೇಳಿಸುತ್ತೆ. ಪಿಸು ಮಾತು ಅಂದ್ರೆ ನಿಧಾನ ಮಾತಾಡಿದ್ರು ಆಪೋಸಿಟ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಯಾವ ತರ ಕೇಳಿಸುತ್ತೆ ತೋರಿಸ್ತಾ ಇದೀವಿ ಅಂತಾರೆ. ಪಿಸು ಮಾತಿನ ಗ್ಯಾಲರಿ. ಈ ಗೋಡೆಯಿಂದ ಆ ಗೋಡೆಗೆ 124 ಅಡಿ ಡಿಸ್ಟೆನ್ಸ್ ಇದೆ. ಆಪೋಸಿಟ್ 4 ಕಡೆ ಕೂತ್ಕೊಳ್ಳೋಕೆ ಬೆಂಚ್ ಇದೆ. ನೀವು ಬೆಂಚ್ ಟು ಬೆಂಚ್ ಮಾತಾಡಬಹುದು. ಬೆಂಚ್ ಇಲ್ಲ ಅಂದ್ರೆ ವಾಲ್ ಟು ವಾಲ್, ವಾಲ್ಸ್ ಇಲ್ಲ ಅಂದ್ರೆ ವಿಂಡೋ ಟು ವಿಂಡೋ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತ್ರೆ ಅತಿ ಚಿಕ್ಕ ಸೌಂಡ್ ಆಪೋಸಿಟ್ ಇದ್ದವ್ರಿಗೆ ಕೇಳಿಸುತ್ತೆ. ಯಾವ ತರ ಕೇಳಿಸುತ್ತೆ ನೋಡಿ, ಈಗ ನಾವು ಮಾತಾಡಿದ ಶಬ್ದ ಗೋಡೆಗೆ ತಾಗಿ ಆಪೋಸಿಟ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಯಾವ ತರ ಅಂದ್ರೆ, ಇದಕ್ಕೆ ಡೈಮಂಡ್ ಶೇಪ್ ಅಂತಾರೆ. ಮೊಬೈಲ್ ಇದೆ, ಸಿಟಿ ಇದೆ ನೋಡಿ. ಓಂ, ಈಗ ನಾನ್ ಕೂಗ್ತೀನಲ್ಲ, ಹಿಂಗ್ ಕೆಳಗಡೆಯಿಂದ ಮೇಲ್ ತಗೋ. ಹಲೋ, ಹಲೋ,
ಓಕೆ. ಈಗ ಪಿಸು ಮಾತು ಮಾತಾಡ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು ಅಂದ್ರೆ ಗೋಡೆಗೆ ಕಿವಿ ಕೊಡಿ, ನಿಧಾನ ಮಾತಾಡಿ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಊಟ ಮಾಡಿದ್ದೀರಾ ಸರ್? ಕೇಳಿಸ್ತಾ ಇದೆಯಾ? ಹಾ, ನಿಧಾನ ಮಾತಾಡಿದ್ರು ಆಪೋಸಿಟ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇನ್ನು ಚಿಕ್ಕ ಸೌಂಡ್ ಆಪೋಸಿಟ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಯಾವ ತರ ಕೇಳಿಸುತ್ತೆ ನೋಡಿ, ಪೇಪರ್ ಸೌಂಡ್ ಕೇಳಿಸ್ತಾ ಇದೆಯಾ? ಸುಮ್ಕೊಳು ಓಪನ್ ಫುಲ್ ಆಗನ. ಇದು ನೋಡಿ ಪೇಪರ್ ಹರಿತೀನಿ ನೋಡಿ, ಪೇಪರ್ ಸೌಂಡ್. ಓಕೆ. ಈಗ ಹ್ಯಾಂಡ್ ವಾಶ್ ನೋಡಿ, ಹ್ಯಾಂಡ್ ವಾಶ್. ಇದು ನೋಡಿ ಕಾಯಿನ್ ಸೌಂಡ್. ಇದು ನೋಡಿ ಸರ್ ಕಾಯಿನ್ ಸೌಂಡ್. ಕಾಯಿನ್ ಸೌಂಡ್ ಕೇಳಿಸ್ತಾ ಇದೆಯಾ? ನೋಡಿ ಕಾಯಿನ್ ಕೆಳಗಡೆ ಸ್ಕ್ರಾಚ್ ಮಾಡ್ತೀನಿ ನೋಡಿ. ಈಗ ನೋಡಿ ಕೆಳಗಡೆ ಹಾಕ್ತೀನಿ ನೋಡಿ ಕಾಯಿನ್. ನೋಡೋಯ್ತು ಕಾಯಿನ್ ಸೌಂಡ್. ಮತ್ತೊಂದ್ಸಲ ಕೇಳಿಸುತ್ತಲ್ಲ ಸರ್? ಗೋಲ್ ಗುಮ್ಮಟ್ ಒಂದ್ಸಲ ಕೂಗಿದ್ರೆ 7 ಸಲ ಅಂತಾರೆ. 7 ಅಲ್ಲ, 7ಕ್ಕಿಂತ ಹೆಚ್ಚು ಸಲ ಪ್ರತಿಧ್ವನಿ ಆಗಿದೆ ಅಂತಾರಲ್ಲ. ಇದು ಕೋಟೆ ಗೋಡೆ. ಇದು ಕೋಟೆ ಗೋಡೆ ಬಾಜು ಕಂದಕ ಇರುತ್ತೆ. ಕಂದಕದಲ್ಲಿ ನೀರು ಬಿಟ್ಟಿರ್ತಾರೆ. ಅಂದ್ರೆ ವೈದಿಗಳು ಬರ್ಬೇಕಾದ್ರೆ ನೀರು ದಾಟಿ ಬರ್ಬೇಕಾಗುತ್ತೆ. ನೀರಲ್ಲಿ ಬಂದ್ರೆ ಅಲ್ಲಿ ಮೊಸಳೆ ಮತ್ತೆ ಹಾವು ಇವು ಇಂಥವೆಲ್ಲ ಬಿಟ್ಟು ಅವ್ರು ಮೇಲೆ ಏರಾರ್ದಂಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಕಂದಕ ಅಂತಾರೆ ಅದಕ್ಕೆ. ಕಂದಕದಲ್ಲಿ ನೀರ್ ಬಿಡ್ತಾ ಇದ್ರು. ಅದು ರೌಂಡ್ ಇದೆಯಲ್ಲ, ಅದಕ್ಕೆ ಬುರ್ಜ್ ಅಂತಾರೆ. ಅಂತವು 96 ಬುರ್ಜ್ಗಳಿದ್ದು, 96 ಕ್ಯಾನನ್ಗಳಿದ್ದು. ಇದೆಲ್ಲ ಈಗ ಎಷ್ಟು ಉಳಿದಿವೆ ಅಷ್ಟು ಇಲ್ರಿ. ಎಲ್ಲ ಯಾರು ಬೇಕಾದವರು ಒಯ್ದಿದ್ದಾರೆ. ಉಳಿದಿದ್ದೇನೈತಿ ESI ಅಂಡ್ರಲ್ಲಿದೆ. ಈಗ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ, ಪುರಾತತ್ವ ಸರ್ವೇಕ್ಷಣಾ ಇಲಾಖೆದವರು ಎಷ್ಟು ಅದಾವ ಗೊತ್ತಿಲ್ಲ, ಒಟ್ಟು ಇದಾವೆ. ಇದ್ದಿದ್ದೇನೈತಿ ಸಂರಕ್ಷಣೆ ESIದವ್ರು ಮಾಡ್ತಾರೆ. ಆರ್ಕಿಯಾಲಜಿ ಸರ್ವೆ ಆಫ್ ಪುರಾತತ್ವ ಸರ್ವೇಕ್ಷಣಾ ಇಲಾಖೆದವರು ಈಗ ಅವ್ರ ಅಂಡ್ರಲ್ಲಿ ಇದು ಗೋಲ್ ಗುಮ್ಮಟ ಇದೆ. ಓಕೆ. 4 ಮಿನಾರ್ಗಳಿದಾವೆ. 4 ಮಿನಾರ್ಗಳಿಂದ ಮೇಲೆ ಹತ್ತೋಕೆ ಇಳಿಯೋಕೆ ದಾರಿಗಳಿದಾವೆ. 2 ಬಂದ್ ಮಾಡಿದ್ದಾರೆ, 2 ಚಾಲು. ಒಂದು ಎಂಟ್ರೆನ್ಸ್, ಒಂದು ಎಕ್ಸಿಟ್. ಓಕೆ. ಇದು ಬಂದಿದೆ ನೋಡ್ಬೋದು. ಓಕೆ. ಈಗ ತಾಳಿಕೋಟಿ ಕದನ ಅಂತೇಳಿ ಓದಿರ್ಬೇಕು. 1565ರಲ್ಲಿ ತಾಳಿಕೋಟಿಯ ರಕ್ಕಸ್ತಂಗಡಿಯಲ್ಲಿ ಯುದ್ಧ ಆಯ್ತು. ಯಾರ ಜೊತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜ ಕೃಷ್ಣದೇವರಾಯನ ಅಳಿಯ ರಾಮರಾಯನ ಕಾಲದಲ್ಲಿ ಇವರು ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾಕೆ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪದ್ಭರಿತವಾದ ರಾಜ್ಯ ಆಗಿತ್ತು. ಅಲ್ಲಿ ಮುತ್ತು ರತ್ನ ಬಂಗಾರ ಬೆಳ್ಳಿನಿಂಗೆ ರೋಡಲ್ಲಿ ಕೂತ್ಕೊಂಡು ಶೇರಲ್ಲಿ ಅಳಿತಾ ಇದ್ರು. ಶೇರ್ ಅಂದ್ರೆ ಅವಾಗ ಕಾಟ ಗೀಟ ಏನಿರ್ಲಿಲ್ಲ. ಅದಕ್ಕೆ ಶೇರ್ ಅಂದ್ರೆ ಅದೊಂದು ಅಳತೆ. ಅದಕ್ಕೆ 5 ರಾಜರು ಕೂಡಿ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾರ್ಯಾರು? ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬದ್ರಿ ಶಾಹಿ, ಬೆದರ್ ಶಾಹಿ. ಇದು ಬಹುಮನಿ ಸುಲ್ತಾನರು ಹೊಡೆದ ಮೇಲೆ ಡಿವೈಡ್ ಆದ 5 ರಾಜರುಗಳು. 5 ಕೂಡಿ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದ್ರು. ರಾಮರಾಯ ಸೋಲಕ್ಕೆ 3 ಕಾರಣಗಳನ್ನ ಹೇಳ್ಬೋದು. ರಾಮರಾಯನಿಗೆ ವಯಸ್ಸು ಜಾಸ್ತಿ ಆಗಿತ್ತು, 82-85 ಇಯರ್ಸ್. ಹಿಂಗಾಗಿ ಸ್ವತಃ ಯುದ್ಧ ಮಾಡಕ್ ಆಗ್ತಿದ್ದಿಲ್ಲ. ಅವನು ಸೈನಿಕರನ್ನ ಹುರಿದುಂಬಿಸಬಹುದಾಗಿತ್ತು. ಅವನ ಹತ್ರ ಸೈನಿಕ ಬಲ ಇತ್ತು, ಶಸ್ತ್ರಾಸ್ತ್ರಗಳಿದ್ದು. ಆದ್ರೆ ಇವ್ರ ಹತ್ರ ಮದ್ದು ಗುಂಡುಗಳಿದ್ದು, ಫಿರಂಗಿಗಳ ಸೌಂಡಿಗೆ ಆನೆಗಳು ಹೆದರಿ ಅವರ ಸೈನಿಕರನ್ನೇ ತುಳಿತಾ ಇದ್ದು. ಅದಕ್ಕೆ ರಾಮರಾಯ ಸೋಲಕ್ಕೆ ಮತ್ತೊಂದು ಕಾರಣ ಹಾಕಬಹುದು. ಹಿಂಗಾಗಿ ರಾಮರಾಯ ಸೋತ. ಓಕೆ. ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ ಹೇಳಿದ್ನಲ್ಲ, ವಸ್ತು ಸಂಗ್ರಹಾಲಯ ಇದೆ. ಅದು ಬ್ರಿಟಿಷರು ಮಾಡಿದ ಹಳೆ ವಸ್ತು ಸಂಗ್ರಹಾಲಯ. ಅಲ್ಲಿ ರಾಜರು ಬಳಸಿದ ವಸ್ತುಗಳಿದ್ದಾವೆ. ತಲವಾರು, ಪೇಂಟಿಂಗು, ಪೈನು, ಮೂರ್ತಿ, ಕಲ್ಲಿನ ಶಾಸನಗಳು, ಕನ್ನಡ ಶಾಸನಗಳು, ಪರ್ಷಿಯನ್ ಶಾಸನಗಳು, ಅರಬ್ಬಿ ಶಾಸನಗಳು ಇದಾವೆ. ಅದು ನೋಡ್ಬೇಕಾದ್ರೆ 5 ರೂಪಾಯಿ ಟಿಕೆಟ್ ಇದೆ. ಬೆಳಗ್ಗೆ 9 ಗಂಟೆ ಓಪನ್ ಆಗುತ್ತೆ. ಇಲ್ಲ ಒಳಗಡೆ ಕ್ಯಾಮ್ರಾ ಬಿಡೋದು. ಓಕೆ. ಬೆಳಗ್ಗೆ 9 ಗಂಟೆ ಓಪನ್ ಆಗುತ್ತೆ, ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ. ಓಕೆ. ಇದು ಬಿಜಾಪುರಲ್ಲಿ ಕಟ್ಟಿರೋ ಎಲ್ಲಾ ಸ್ಮಾರಕಗಳು 2 ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಇರಾನ್ ನಿಂದ ಇಂಜಿನಿಯರ್ ಕರೆಸಿದ್ರು, ಯಾಖೂದ್ ಮತ್ತೆ ಮಲಿಕ್ ಸಂದಲ್ ಅಂತ ಹೇಳಿ. ಇರಾನ್ ನಿಂದ ಇಂಜಿನಿಯರ್ ಕರೆಸಿದ್ರು. ಕೆಲಸ ಮಾಡೋರೆಲ್ಲ ಲೋಕಲ್ ಪೀಪಲ್. 16ನೇ ಶತಮಾನದಲ್ಲಿ ಇಷ್ಟು ತಲೆ ಓಡಿಸಿ ಕಟ್ಟಿದ್ದಾರೆ ಅಂದ್ರೆ ಮೆಚ್ಚಲೇಬೇಕು. ಇದು ಕರ್ನಾಟಕದ 7ನೇ ಅದ್ಭುತ. ಓಕೆ. ತೋಪ್ ಮೈದಾನ ಇದೆ. ಪಂಚಧಾತುವಿನಿಂದ ಮಾಡಿದ 55 ಟನ್ ಫಿರಂಗಿ ಇದೆ. ಅದು ಶಿವಾಜಿ ಸರ್ಕಲ್ ಅಲ್ಲಿ ಬರುತ್ತೆ. ಅದು ಅಹಮದ್ ನಗರದಿಂದ ತಂದಿರೋದು. 1ನೇ ಅಲಿ ಆದಿಲ್ ಶಾ ಅದನಲ್ಲ, ಅವನ ಹೆಂಡತಿ ಹೆಸರು ಚಾಂದ್ ಬೀಬಿ. ಆಕೆ ಅಹಮದ್ ನಗರದ ಮಗಳು. ಆಕೆಗೆ ಮೆಹರಲ್ಲಿ ಲಗ್ನದಲ್ಲಿ ಗಿಫ್ಟ್ ಕೊಡ್ತಾರಲ್ಲ, ಮೆಹರಲ್ಲಿ ಸಿಕ್ಕದ ಅದು ತೋಪು. ಅದು 55 ಟನ್ ಭಾರ ಇದೆ. ಅದು ಪಂಚಧಾತುವಿನಿಂದ ಮಾಡಿದ್ದಾರೆ. ಓಕೆ. ತಾಳಿಕೋಟಿ ಕದನದಲ್ಲಿ ಎಲ್ಲಾ ತೋಪುಗಳು ಯೂಸ್ ಮಾಡಿದ್ದಾರೆ. ಓಕೆ. ಬಾರಕಮಾನ್ ಕಟ್ಟಿಸಿದ್ದು ಇದು ಮೊಹಮ್ಮದ್ ಆದಿಲ್ ಶಾನ ಮಗ, 2nd ಅಲಿ ಆದಿಲ್ ಶಾ ಕಟ್ಟಿರೋದು. ಬಾರಕಮಾನ್ ಅದಕ್ಕೋಸ್ಕರ ಕಟ್ಟಿಸಿದ ಅಂದ್ರೆ ತನ್ನ ಸಮಾಧಿಗೋಸ್ಕರನೇ ಕಟ್ಟಿಸಿರೋ ಸ್ಮಾರಕ. ಅದು 1656ರಲ್ಲಿ ಕಟ್ಟೋದು ಚಾಲು ಮಾಡಿದಾನೆ. 1672ರಲ್ಲಿ ಕಂಪ್ಲೀಟ್ ಆಗಿದೆ.
ಅದು ಕಟ್ಟೋಕೆ 16 ವರ್ಷ ತಗೊಂಡಿದ್ದಾರೆ. ಅದು ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಗೋಲ್ಗುಮ್ಮಟ್ ಕಟ್ಟಿದ್ದಾನಲ್ಲ ಅದಕ್ಕಿಂತ ದೊಡ್ಡ ಭವ್ಯ ಸ್ಮಾರಕ ಕಟ್ಬೇಕಂತೇಳಿ ಕಟ್ಟೋಕೆ ಚಾಲು ಮಾಡಿದ. 1656ರಲ್ಲಿ 72ರಲ್ಲಿ ಕೆಲಸ ಸ್ಟಾಪ್ ಆಯ್ತು. ಯಾಕಾಯ್ತು ಅಂದ್ರೆ ರಾಜನೇ ತೀರ್ಕೊಂಡ. ಯಾಕಂದ್ರೆ ಅವನು ಅಯ್ಯಾಶಿ ಆಗಿದ್ದ, ಬ್ಯಾಡ ಬಿಟ್ಟಿದ್ದು. ಹಿಂಗಾಗಿ 32ನೇ ವಯಸ್ಸಿನಲ್ಲಿ ಅವನು ತೀರ್ಕೊಂಡ ಮೇಲೆ ಅವನ ಮಗ ಸಿಕಂದರ್ ಆದಿಲ್ ಶಾ ಅಂತೇಳಿ ಪಟ್ಟಾಭಿಷೇಕ್ ಬಂದ. ಅವನ ಪೀರಿಯಡ್ ಅಲ್ಲಿ ಮೊಘಲ್ ರಾಜ ಔರಂಗಜೇಬ್ 1686ರಲ್ಲಿ ಅಟ್ಯಾಕ್ ಮಾಡಿ ವಿಜಯಪುರನ ತನ್ನ ವಶಕ್ಕೆ ಪಡೆದುಕೊಂಡ. ಇವರು ಯಾವುದು ಬಾರಾಕಮಾನ್, ದಿಸ್ ಇಸ್ ಇನ್ಕಂಪ್ಲೀಟ್ ಬಿಲ್ಡಿಂಗ್, ಕಂಪ್ಲೀಟ್ ಆಗಿಲ್ಲ. ಅದು ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಇದು ಪೂರ್ವ, ಇದು ಪಶ್ಚಿಮ, ಸೂರ್ಯ ಮುಳುಗೋ ಟೈಮಲ್ಲಿ ಅದರ ನೆರಳು ಇದ್ರ ಮೇಲೆ ಬೀಳ್ಬೇಕು ಅಂತೇಳಿ ಪ್ಲಾನಿಂಗ್ ಇತ್ತು. ಅದ್ರ ಶಾಡೋ ಬೀಳ್ದಿತ್ತು ಬೀಳುದಿಲ್ಲ, ನಾಟ್ ನೆಸರಿ. ಲೇಕಿನ್ ಕಂಪ್ಲೀಟ್ ಆದ್ರೆ ಗೋಲ್ಗುಮ್ಮಟ್ಗಿಂತ ಭವ್ಯ ಸ್ಮಾರಕ ಅದು ಆಗ್ತಾ ಇತ್ತು ಅಂತ ಹೇಳ್ತಾರೆ. ಓಕೆ, ಇಷ್ಟೇ ನೋಡ್ರಿ ಗೋಲ್ಗುಮ್ಮಟ್ ಇತಿಹಾಸ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಏನಂತ. ಮುಂದಿನ ವಿಡಿಯೋದಲ್ಲಿ ಸಿಗಮು.